ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಉಡಿಗಾಲದಲ್ಲಿ ಒಂದು ತೋಟದ ಮನೆಗೆ ಬಂದಿದ್ದೀವಿ. ಒಂದು ಹಾವಿದೆ ಅಂದ್ಬಿಟ್ಟು ಕರೆ ಮಾಡಿದ್ದಾರೆ. ಹಾವು ಬಂದುಬಿಟ್ಟು ಕೊಳಕ್ಕೆ ಮಂಡಲ ಹಾವು ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗಿ ನೋಡೋಣ ಯಾವ ಸೈಜ್ ಐತೆ, ಎಷ್ಟು ದಪ್ಪ ಐತೆ ಅಂದ್ಬಿಟ್ಟು. ಅಣ್ಣ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಅಂತ ಅಂತೆ. ಇವರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿರೋದು. ಇವಾಗ ಅವ್ರನ್ನೇ ಕೇಳೋಣ ಹೆಂಗೆ ನೋಡಿದ್ರು ಅಂತ. ಅಲ್ಲಿ ಇದೆಯಾ? ಅಲ್ಲಿ ಅದ ಇಲ್ಲಿ ಕಾಣ್ತಿರಂತೆ. ಅಣ್ಣ ಫಸ್ಟ್ ಹೆಂಗೆ ನೋಡಿದ್ರಿ ನೀವು? ನಾವು ಇಲ್ಲಿ ಲೊಟಾವಿಟ್ ಹೊಡ್ಕೊಂಡು ಹೋಗ್ತಿದ್ದೆ ಟ್ಯಾಕ್ಟ್ರ್ನಲ್ಲಿ. ಲೊಟಾವಿಟ್ ರೋಡ್ ಹೊಡ್ಕೋಬೇಕಾದ್ರೆ ಈ ಲ್ಯಾಟ್ರನಿಗೆ ನಾನು ಎಳೆತಿದ್ದೆ. ಈ ತೆಂಗಿನ ಮರದ ಪಕ್ಕದಲ್ಲಿ ಲ್ಯಾಟ್ರ್ ಎಳತಿದ್ದೆ. ಈ ಪಾಟಿಗೆ ಮಾಡಲ್ಲ ನಾವು ಕಂಡುಬಿಟ್ಟು ಭಯ ಹತ್ಕೊಂಡು ನಾನು ಟ್ಯಾಕ್ಟ್ರ್ ಕಡೆಯಾಗಿ ನಿಲ್ಲಿಸ್ಬಿಟ್ಟು ಆಗ ನಿಮ್ಗೆ ಕರೆ ಮಾಡಿ. ಅದಕ್ಕೂ ಏನೂ ಮಾಡಿಲ್ಲ, ನಿಮ್ಗೂ ಏನಾಗಿಲ್ಲ? ಏನೂ ಆಗಿಲ್ಲ. ಅದಕ್ಕೆ ನಾವು ನಿಮ್ಮನ್ನ ಹುಡುಗ ತಜ್ಞರ ಇಡೀ ಕರೆ ಅಂದ್ಬಿಟ್ಟು ಫೋನ್ ಮಾಡಿದ್ವಿ. ಸರಿನಾ. ಇಲ್ಲಿ ಕಾಂತ ನೋಡಿ, ಇಲ್ಲಿ ನಿಮ್ಮ ಕಣ್ಣಿಗೆ ನೋಡಿ ಬಂದರು. ಇದು ಸುತ್ತಗೈತೆ ಅನ್ಸುತ್ತೆ. ಇದು ಇಲ್ಲೇ ಸುತ್ತಾಗಿಲ್ಲ. ನೋಡಿ ಸುತ್ತಗೈತನೇ ಇದು. ಇಲ್ಲ ಜೀವಂತದಾಗ ನಾವು ಜಿಮಾಗಿದೆಯಾ? ಓಯ್ಯೋ ಹಾಗಂದ್ಬಿಟ್ಟು ಕೈ ಏನು ಮಾತಾಡ್ತಿಲ್ಲ, ರಿಯಾಕ್ಷನ್ ಇಲ್ಲ. ಅದು ನೋಡೋಣ ಇರಿ. ಇಲ್ಲ ಕಣವು ನೋಡಿ, ಇಲ್ಲೇ ನುಂಗ್ಬಿಟ್ಟದ. ನೋಡ ಜೀವ ಅದ ಕಣವು. ಇವರೆಲ್ಲ ಮುತ್ತದ ಬನ್ನಿ ನೋಡಿ. ಹೌದಾ? ಹೆಂಗೆ ಸುತ್ತಾಯ್ತು? ಟ್ಯಾಕ್ಟರ್ ಹೊಡೆದ್ಬಿಟ್ಟಿದ್ದೀರ. ಸುತ್ತೆ ಏನು ಮಾಡೋಕ್ಕಲ್ಲ ಪಾಪ. ಇವರು ತುಂಬ ಸಂರಕ್ಷಣೆ ಮಾಡಿ ಬೇರೆ ಕಡೆ ಬಿಟ್ಬಿಡೋಣ ಅಂತ ಕರೆಸಿದ್ರು. ಅದು ಮಿಸ್ಸಾಗೆಲ್ಲ ಸುತ್ತಾಗೈತೆ. ಅವರು ನೋಡಿದರೆ ಅವರು ಫೋನು ಮಾಡ್ತಿಲ್ಲ ಪಾಪ. ನೋಡ್ಬಿಟ್ಟು ಹೆಂಗೆ ರೆಸ್ಕ್ಯೂ ಮಾಡೋಣ. ಅವ್ರಿಗೂ ತುಂಬ ಮನಸ್ಸು ಬೇಜಾರಾಗಿದೆ. ಅವ್ರನ್ನ ಒಂದು ಸತ್ತಬೇಕಿಲ್ಲ. ಅಣ್ಣ ಇದರ ಅಭಿಪ್ರಾಯ ಏನಂತ ಹೇಳ್ಬಿಡಿ. ನಾವು ಪಾಪ ನಾವು ಬದುಕಿಸ್ಬೇಕು ಅಂತ ನಾವು ಬೇಕಾದ್ರೆ ನೋಡಿದ ತಕ್ಷಣ ಅದು ನೋಡಿದ ತಕ್ಷಣ ನಿಮ್ಗೆ ಕರೆ ಮಾಡಿದೆ. ಎಲ್ಲ ರೆಕ್ಸ್ಯೂ ಮಾಡಿ ಕಡೆಗೆ ಕಾಡಿಗೆಲ್ಲ ಬಿಡೋಣ ಅಂದ್ಬಿಟ್ಟು ಮಾಡ್ದು. ನೀವು ಬಂದು ಅದು ವಿಸಿಟ್ ಮಾಡಿದಾಗ ಅದು ಸತ್ತು ಬಿದ್ದೋಗಿದೆ. ಅದು ಏನು ಮಾಡೋಕ್ಕಲ್ಲ, ತುಂಬ ಬೇಜಾರಾಗೋಗುತ್ತೆ ಪಾಪ. ನಮಗೂ ಅದು ಒಂದು ಜೀವ. ಅದು ನಮ್ಮನ್ನ ನಾವು ಕಾಡನ್ನ ರಕ್ಷಣೆ ಮಾಡೋಕ್ಕೆ ಅದು ಹಾವುಗಳಿರೋದು. ಅದನ್ನು ನೋಡಿದ್ರಿ ಪಾಪ, ಬಂದ ತಕ್ಷಣ ಅದು ಸತ್ತೋಗ್ಬಿಟ್ಟಿದೆ. ಅದು ಸರಿ ಅಣ್ಣ, ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಟೈಮ್ ಕಂಡ ತಕ್ಷಣ ಕಾಲ್ ಮಾಡ್ತೀನಿ ಅಣ್ಣ. ಇವಾಗ ಅದು ಊತಾಕ್ಬಿಡೋಣ. ಆಯ್ತು. ಆಯ್ತು. ರಾಮ್ ಸರ್ ಹಂಗೆ ಮಣ್ಣು ಹಾಕ್ಬಿಡಿ ನಿಮ್ಮ ಕೈಯಾರ. ಕೊಡಿ. ಕೊಡ್ತೀನಿ ಸರ್.